ಹಾಯ್ ಹಾಲ್ ಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ನನ್ನ ವಿಡಿಯೋ ನನ್ನ ಹೋಮ್ ಟೂರ್ ಆಗಿರುತ್ತೆ. ಸೊ ನಾವಿರೋದು ಈ ಮನೆಯಲ್ಲಿ ನಾನು ತೋರಿಸ್ತಾ ಇರೋ ಈ ವಿಡಿಯೋ 1 BHK ಮನೆ ಆಗಿರುತ್ತೆ. ಸೊ ಇದೇ ನಮ್ಮ ಓನ್ ಹೌಸ್ ಅಲ್ಲ, ಆಗಿದ್ರೆ ಓನ್ ಹೌಸ್ ಏನು ರೆಂಟ್ ಹೌಸ್ ಏನು, ನಾವಿರೋವರೆಗೂ ನಮ್ಮ ಮನೆನೇ ಆಗಿರುತ್ತೆ. ಆ ರೀತಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವಿರೋದು ಈ ರೀತಿ ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ಗ್ರೌಂಡ್ ಫ್ಲೋರಿಂದ ಮನೆಗೆ ಬಂದ ತಕ್ಷಣ ಈ ಮನೆ ಇರುತ್ತೆ. ಮನೆ ಡೋರು ಹಿಂದೆ ನಾವು ಈ ಥರ ಹ್ಯಾಂಗ್ ಮಾಡಿಸ್ಕೊಂಡಿದ್ವಿ, ಯಾಕಂದರೆ ಏನಾದರೂ ಈ ಥರ ಹ್ಯಾಂಗ್ ಮಾಡ್ಲಿಕ್ಕಂತ. ಅದಾದಮೇಲೆ ಹಾಲಲ್ಲಿ ಈ ರೀತಿ ಜಸ್ಟ್ ದಿವಾನ, ಫ್ರಿಜ್ಜು, ಟೇಬಲ್, ಚೇರ್ಸ್ನ ಇಟ್ಟಿರ್ತೀವಿ. ಇದು ನಮ್ಮ ಮನೆಯಲ್ಲಿರೋ 2 ಸ್ಮಾಲ್ ಫಿಶ್ ಮರಿಗಳಾಗಿರುತ್ತೆ. ನನ್ನ ಮಗನ ಪ್ರೈಸಸ್ ಆಗಿರುತ್ತೆ. ಅದು ನನ್ನ ಸಣ್ಣ ಪುಟ್ಟ ಮನೆಯ ಪುಟ್ಟ ಹಾಲಾಗಿರುತ್ತೆ. ಸೊ ಹಾಲಲ್ಲಿ ಇಷ್ಟೇ ಇಟ್ಟಿರೋದು. ಅದಾದಮೇಲೆ ರೈಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆಲ್ಲ, ಅಲ್ಲಿ ಡೈನಿಂಗ್ ಟೇಬಲ್ ಹಾಗೆ ಟಿವಿನ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಹೀಗೆ. ಅದಾದಮೇಲೆ ಇದು ಏನು ಬಕೆಟ್ ಇಕ್ಕಿದ್ದೀನಲ್ಲ, ಇದು ಲ್ಯಾಂಡ್ರಿ ಬಟ್ಟೆಗಳನ್ನೆಲ್ಲ ಅದೆಲ್ಲ ಹಾಕಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ನಮ್ಮ ಇದು ಬಾತ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಆಗಿರುತ್ತೆ. ಎಲ್ಲ 1 BHK ಹೇಗಿರುತ್ತಲ್ಲ ಅದೇ ರೀತಿ ಇದು ಕೊಟ್ಟಿರ್ತಾರೆ. ಸೊ ಹೀಗೆ ಡೈನಿಂಗ್ ಟೇಬಲ್ ಆಪೋಸಿಟ್ ಕರೆಕ್ಟಾಗಿ ನನ್ನ ದೇವ್ರ ಮನೆ ಇರುತ್ತೆ. ದೇವ್ರ ಮನೆನ ತುಂಬ ಅಲಂಕಾರವಾಗಿ ರೆಡಿ ಮಾಡ್ತಿರೋದಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಕಲರ್ ಹೂವುಗಳಿಟ್ಟು ದೇವ್ರಿಗೆ ಇಡೋದಂದರೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಭಾವನೆ. ಸೊ ಈ ರೀತಿ ಇದು ನಮ್ಮ ದೇವ್ರ ಮನೆ ಆಗಿರುತ್ತೆ. ದೇವ್ರ ಮನೆಯಲ್ಲಿ ಆಗಷ್ಟೇ ಪೂಜೆ ಮಾಡಿ ಈ ವಿಡಿಯೋ ಮಾಡಿದ್ರಿಂದ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಅದಾದಮೇಲೆ ರೈಟಿಗೆ ತೊಗೊಂಡ್ರೆ ಇಲ್ಲಿ ಇದು ನನ್ನ ಕಿಚನ್ಗೋಸ್ಕರ ಅಂತಲೇ ನಾನು ತುಂಬ 2,000 to 3,000 ಸ್ಪೆಂಡ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ಬೈತಿರ್ತಾರೆ, ಅವರಿಗೆ ಈ ರೀತಿ ಪ್ಲಾಸ್ಟಿಕ್ ಐಟಮ್ಸ್, ಡ್ರಾಯರ್ಸ್ ಆಗಿರ್ಬೋದು ಆ ಥರ ಎಲ್ಲ ತೊಗೊಂಡ್ರೆ ಇಷ್ಟ ಆಗೋದಿಲ್ಲ. ಬಟ್ ನನಗೆ ಸ್ಟೋರೇಜ್ ಇದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಈ ರೀತಿ ಅಟ್ಲೀಸ್ಟ್ ಸ್ಟೋರೇಜ್ ಬಾಕ್ಸ್ಗಳನ್ನ ಇಟ್ಕೊಳ್ಳೋದ್ರಿಂದನೇ ಅದು ತುಂಬ ಚೆನ್ನಾಗಿ ಕಾಣಿಸೋದು. ಅದಕ್ಕೋಸ್ಕರ ನಾನು ಈ ರೀತಿ ಕೆಳಗಡೆ ಖಾಲಿ ಪಾತ್ರೆಗಳನ್ನೆಲ್ಲ ಈ ರೀತಿ ಟ್ರೇ ತೊಗೊಂಡು ಅದರಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಹಂಚು ಎಲ್ಲ ಇಟ್ಕೊಂಡಿದ್ದೀನಿ. ಅದು ಮಣ್ಣಿನ ತವ ಕೂಡ ತೊಗೊಂಡಿದ್ದೀನಿ. ಒಂದ್ಸಲನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಿಬಿಟ್ಟು ನೋಡಬೇಕು. ಆ್ಯಂಡ್ ಇದು ಸ್ಟೋರೇಜ್ ಆಗಿರುತ್ತೆ. ಫಸ್ಟು ಟಿಫಿನ್ ಬಾಕ್ಸ್ಗಳು ಸ್ಟೀಲ್ದು ಇಟ್ಟಿದ್ದೀನಿ. ಅದಾದಮೇಲೆ ಎಲ್ಲ ಗಾಜಿನ ಪಾತ್ರೆ ಅಥವಾ ಗ್ಲಾಸ್ಗಳಾಗಿರುತ್ತೆ. ನನಗೆ ಇಂಥದ್ದು ಸ್ಟೋರ್ ಮಾಡೋದಂದರೆ ತುಂಬ ಇಷ್ಟ ಆಗಿರುತ್ತೆ. ಅದಾದಮೇಲೆ ಈ ಬಾಕ್ಸ್ನಲ್ಲಿ ಇರೋದು ಬರೀ ಪ್ಲಾಸ್ಟಿಕ್ ಬಾಕ್ಸ್ಗಳೇನಿರುತ್ತೆ ಅದನ್ನು ನಾನು ಪಿಂಕ್ ಬಾಕ್ಸನ್ನು ಸ್ಟೋರ್ ಮಾಡಿದ್ದೀನಿ. ಸೊ ಹೀಗೆ ಈ ರೀತಿ ಚಿಕ್ಕದಾಗಿ ಚೊಕ್ಕವಾಗಿ ನಾನು ನನ್ನ ಕಿಚನ್ನ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನ ಮಾಡಿ. ಇದನ್ನೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವುದರಿಂದ ತೊಗೊಂಡ್ರೆ ಅಂತ. ಮೀಶೋನಲ್ಲಿ ತೊಗೊಂಡಿರೋ ಅಂಥದ್ದು. ಈ ರೀತಿ ನಾನು ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಾನು ನೇಲ್ಸ್ ಬದಲಾಗಿ ಹ್ಯಾಂಗರ್ನ ತೋರಿಸಿದ್ನಲ್ಲ, ಅದು ಇದಿರೋದ್ರಿಂದನೇ ಈ ಟೈಲ್ಸ್ನಲ್ಲಿ ಈ ರೀತಿ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗಿರೋದು. ಜಸ್ಟ್ 130 ರೂಪೀಸ್ನಿಂದ ತುಂಬ ದೊಡ್ಡ ಉಪಯೋಗ ಆಗಿದೆ ಇದನ್ನೆಲ್ಲ ಈ ರೀತಿ ಡೆಕೋರ್ ಮಾಡಲಿಕ್ಕೆ. ಅದಾದಮೇಲೆ ಈ ಹಿಂದೆ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಹಿಂದೆ ಪ್ಯಾಸೇಜ್, ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಬಟ್ಟೆ ವಾಷಿಂಗ್ ಅಂತ ಕೊಟ್ಟಿರುವಂಥ ಜಾಗ. ನಾನು ಇಲ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದಾಗೆ ಎಂಟಿ ಪ್ಲೇಸೇ ಇರುತ್ತೆ. ಇದು ಗಾಳಿ ಬೆಳಕು ಬರಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ಪ್ ಆಗುತ್ತೆ. ಇದು ನನ್ನ ಕಿಚನ್ ಹಾಗೂ ದೇವರ ಮನೆ ಟೂರ್ ಆಗಿರುತ್ತೆ. ಈ ಕಿಚನ್ನು ದೇವ್ರ ಮನೆ ಆಗುತ್ತಲ್ಲ, ಅದಾದಮೇಲೆ ಬರೋದೇ ಈ ನನ್ನ ರೂಮ್ ಆಗಿರುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ನಮ್ಮ ಮ್ಯಾರೇಜ್ ಫೋಟೋ ಆಗಿರುತ್ತೆ. ಇಲ್ಲಿ ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಹ್ಯಾಂಗ್ ಮಾಡಿರ್ತೀನಿ. ಸೊ ಅದಾದಮೇಲೆ ಇದೇ ನನ್ನ ರೂಮ್ ಆಗಿರುತ್ತೆ. ಎಸ್, ಅದನ್ನು ನಾನೇನು ಜಾಸ್ತಿ ಡೆಕೋರ್ ಮಾಡಲಿಕ್ಕೆ ಹೋಗಿಲ್ಲ. ಈ ನಾನೇನು ಹೊಸ್ದಾಗಿ ಡ್ರಾಯರ್ ತೊಗೊಂಡಿದ್ದೀನಲ್ಲ, ಇಲ್ಲಿ ನೋಡಿ ಇದ್ರಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ. ಏನೇ ವಸ್ತುಗಳಾಗಿರ್ಬೋದು, ಪೌಡ್ರ್ ಆಗಿರ್ಬೋದು, ಏನೇ ಕ್ರೀಮ್, ಬಾಡಿ ಲೋಷನ್ ಎಲ್ಲ ಆಚೆ ಇರೋದಕ್ಕಿಂತ ಇದರೊಳಗಡೆ ಸೇಫ್ಟಿಯಾಗಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಅಸಹ್ಯವಾಗಿ ಕಾಣಿಸೋದಿಲ್ಲ. ಅದಕ್ಕೇನು ಮಾಡಿದ್ದೀನಿ, ಎಲ್ಲ ಪ್ರತಿಯೊಂದನ್ನು ಆ ಸ್ಟೋರೇಜ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಬಿಟ್ಟಿರ್ತೀನಿ. ಈ ರೀತಿ ಒಂದೊಂದು ಡ್ರಾಯರ್ನಲ್ಲೂ ಒಂದೊಂದು ರೀತಿಯಾದಂಥ ಸ್ಟೋರ್ ಮಾಡಿರ್ತೀನಿ. ಈ ಡ್ರಾಯರ್ನಲ್ಲಿ ಮೇಯ್ನಾಗಿ ತುಂಬ ಪರ್ಸ್ಗಳು ಅಥವಾ ಹ್ಯಾಂಡ್ ಬ್ಯಾಗ್ಸ್ ಏನೆಲ್ಲ ಇದೆಯೋ ಇಲ್ಲಿ ಇಟ್ಟಿದ್ದೀನಿ. ಬೀರುನಲ್ಲೂ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿರ್ತೀನಿ, ಅಂದರೆ ಸಡನ್ನಾಗಿ ಬೇಕಾಗಿರೋವಂಥದ್ದು. ಸೊ ಹೀಗೆ ಪ್ರತಿಯೊಂದು ಡ್ರಾಯರ್ಸಲ್ಲೂ ಒಂದೊಂದು ಇಟ್ಟು ಅದು ನಮಗೆ ತುಂಬ ಯೂಸ್ ಆಗಿರುತ್ತೆ. ಅಂದರೆ ಪ್ಲೇಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ಪ್ಲೇಸ್ನ ತೊಗೊಳ್ಳೋದಿಲ್ಲ. ಈ ರೀತಿ ಇದು ಮೀಶೋ ಫೈಂಡ್ ಆಗಿರುತ್ತೆ. ಮೀಶೋದಲ್ಲಿ ಜಸ್ಟ್ 610 ರೂಪೀಸ್ ಕೊಟ್ಟು ತೊಗೊಂಡಿರೋ ಅಂಥದ್ದು. ಇದು ಕೂಡ ಕಿಚನ್ಗೆ ತೊಗೊಂಡಿರೋ ಸೆಟ್ಟಲ್ಲಿ ಒಂದು ಎಕ್ಸ್ಟ್ರಾ ಇತ್ತು ಅಂತ ಹೇಳಿ ಇಲ್ಲಿ ಹಾಕಿರೋದು. ಸೊ ಇದು ನಮ್ಮ ಚಿಕ್ಕ ರೂಮ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಒಂದು ಭಾಗ ಅಂತ ಹೇಳ್ತೀವಲ್ಲ, ಸೊ ಇದು ನಮ್ಮ ರೂಮ್ ಆಗಿರುತ್ತೆ. ಹೀಗೆ ನಮ್ಮ ಮನೆ ತುಂಬ ಚಿಕ್ಕದಾದ ಒಂದು ಕಿಚನ್ನು, ದೇವರ ಮನೆ, ಹಾಲು, ಹಾಗೆ ಒಂದು ರೂಮು ಇರುವಂಥದ್ದು. ಅಲ್ಲೇ ನಮ್ಗೆ ಇದೇ ಮನೆ ತುಂಬ ದೊಡ್ಡದು ಅಂತ ಅನಿಸುತ್ತೆ, ಯಾಕಂದರೆ ನಾವಿರೋದು ನಮ್ಮ 3 ಜನ ಅಲ್ವಾ. ಸೊ ಇದೇ ದೊಡ್ಡದು ಅಂತ ಅನಿಸುತ್ತೆ. ರೂಮ್ ಒಳಗಡೆ ಮಾಡ್ಕೊಂಡ್ರೆ ಹಾಲರು ತುಂಬ ದೂರ ಇದೆಯಲ್ಲ ಅನಿಸುತ್ತೆ. ಸೊ ನಮಗೆ ಈ ಮನೆಯಲ್ಲಿ ಹ್ಯಾಪಿಯಾಗಿದ್ದೀವಿ. ಸೊ ದಿಸ್ ಈಸ್ ಅವರ್ ಸ್ಮಾಲ್ ಹೋಮ್ ಟೂರ್ ಆಗಿರುತ್ತೆ. ಸೊ ನಿಮಗೆ ಹಾಯ್ ಇದು ನನ್ನ ಹೋಮ್ ಟೂರ್ ಆಗಿರುತ್ತೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಯ್ ಬಾಯ್.